ಆಗಲೇ ಮಾಜಿ ಸಚಿವ ವಿ ಸೋಮಣ್ಣ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಸಾಕಷ್ಟು ವಿಚಾರಗಳು, ಅದರಲ್ಲೂ ಪಕ್ಷದ ವಿಚಾರಗಳಿರ್ಬೋದು, ಅವರಿಗಿರುವಂಥ ಅಸಮಾಧಾನದ ವಿಚಾರಗಳಿರ್ಬೋದು, ರಾಜ್ಯ ನಾಯಕತ್ವದ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಮಾತನಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ಅವರೇ ಖುದ್ದಾಗಿ ಮಾತನಾಡಿದ್ದಾರೆ. ನಾನು ರಾಜ್ಯಸಭೆ ಟಿಕೆಟನ್ನು ಕೂಡ ಕೇಳಿದ್ದೆ, ಇದ್ರ ಜೊತೆಗೆ 3 ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಡಿ ಎನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ದೊಡ್ಡವರು ಹೇಳಿರುವಂಥ ಮಾತು ನನಗೆ ತುಂಬ ಸಮಾಧಾನ ತಂದಿದೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಈ ಸಮಾಧಾನ ಎಷ್ಟು ದಿನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದೇ ವೇಳೆ BJP ನಾಯಕರೇ ಕೇಳ್ತಾ ಇದ್ದಾರೆ. ಹಾಗಾದರೆ ಸೋಮಣ್ಣ ಏನು ಮಾತನಾಡಿದ್ರು ನೋಡೋಣ. 28 ವಿಧಾನಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ 5, ಬಾಂಬೆ ಕರ್ನಾಟಕ 6, ಕೋಸ್ಟಲ್ ಕರ್ನಾಟಕ 3, ಮಧ್ಯ ಕರ್ನಾಟಕ 3, ಬೆಂಗಳೂರು 3, ಹಳೆ ಕರ್ನಾಟಕದಲ್ಲಿ 8 ಸೀಟ್ಗಳಿದೆ. ಇದರಲ್ಲಿ ಈ ರೀತಿ ಇದೆ. ಕೆಲವು ಕೇಳೋದು ಗ್ಲಾನ್ಸ್ ಮಾಡಿದ್ರು. ನಾನು 28 ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸ್ದಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು, ನೀವು ಏನಾಗಬೇಕು ಅಂತ ಇದ್ದೀರಾ ಅಂದ್ರೆ ನಾನು ಪಕ್ಷದಲ್ಲಿ ಕೆಲಸ ಮಾಡಬೇಕು, ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಬಯಕೆ ಇದೆ ಅಂದಾಗ ಅವರು ಮತ್ತೇನಾಗಬೇಕು ಅಂದರು, ನನಗೆ ಒಂದು ರಾಜ್ಯಸಭಾ ಕೊಡಿ, ಎಲ್ಲಿ ತುಂಬ ಕಠಿಣವಾದ 3 ಲೋಕಸಭಾ ಕ್ಷೇತ್ರ ಇದೆ, ಅದನ್ನು ಆಯ್ಕೆ ನೀವೇ ಮಾಡಿ, ಅದನ್ನು ವಹಿಸಿ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ, ಕೊಡಿ ಅಂದೆ ನಾನು. ಔಟ್ ಆಫ್ 28 ಎನಿ 3 ನಾನು ಆ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದು ನಿಜ. ನನಗೆ ರಾಜ್ಯಸಭಾ ಮಾಡಿ ಅಂದಿದ್ದೀನಿ. ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ, ಕೆಲವೆಲ್ಲನೂ ಬಗೆಹರಿತದೆ. ಯಾವುದಾದ್ರು ಕೊಡಿ ಅಂದೆ ನಾನು. ಔಟ್ ಆಫ್ 28 ಎನಿ 3 ನಾನು ಆ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದು ನಿಜ. ನನಗೆ ರಾಜ್ಯಸಭಾ ಮಾಡಿ ಅಂದಿದ್ದೀನಿ. ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ.